ಶ್ರೀ ಸ್ವಾಮಿ ಸಮರ್ಥ ಅಕ್ಕಲ್ಕೋಟ್ ಸ್ವಾಮಿ ಸೇವಾ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಮಾಡ್ತಾರೆ. ಶ್ರೀ ಸ್ವಾಮಿ ಸಮರ್ಥ ಕೃಪೆಯಿಂದ ನಿಮ್ಮದು ಚಲೋ ಹೋಗಲಿ ಮತ್ತು ಆದಷ್ಟು ಒಳ್ಳೆಯ ಹೆಚ್ಚುಗಳನ್ನ ಶ್ರೀ ಸ್ವಾಮಿ ಸಮರ್ಥ ಅವರ ಪೂರ್ಣ ಮಾಡ್ಕೊಡ್ಲಿ ಅನ್ಕೋತ ಇವತ್ತು ನಾನು ನಿಮ್ಮ ಜೊತೆ ಒಂದು ಅನುಭವವನ್ನು ತೊಗೊಂಬಂದನು. ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾ ಮಾಡಿದ್ರೆ ಯಾವ ರೀತಿ ಅನುಭವಗಳು ಬರ್ತಾವೆ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾದ ಮೂಲಕ ಯಾವ ರೀತಿ ಅವರಿಗೆ ಶ್ರೀ ಸ್ವಾಮಿ ಸಮರ್ಥ ಅವರ ಮಾರ್ಗದರ್ಶನ ನೀಡಿರು ಅಥವಾ ಅವ್ರಿಗೆ ಯಾವ ರೀತಿ ಶ್ರೀ ಸ್ವಾಮಿ ಸಮರ್ಥ ಅವರ ಮೇಲೆ ಕೃಪೆ ಮಾಡಿರು ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಅನುಭವ ತೊಗೊಂಬಂದನು. ಒಬ್ಬರ ಶ್ರೀ ಸ್ವಾಮಿ ಸಮರ್ಥ ಅವರ ಭಕ್ತರ ಅನುಭವ ಇದೆ. ಇದು ಒಂದು ಅನುಭವ ರಾಯಗಢ ಮಾನಗಾಂವ್ದ ಒಬ್ಬರ ಅನುಭವ ಇದೆ. ಅಲ್ಲಿ ಅವರ ಹೆಸರು ಶಮಿಕಾ ಬಿಸ್ಸೆ ಅಂತ ಆ ಅಕ್ಕನ ಅನುಭವ. ಅವರ ಅನುಭವವನ್ನು ಅವ್ರ ಮಾತಿನಾಗ ನಾನು ನಿಮ್ಗೆ ಇವತ್ತು ಹೇಳ್ತಿದ್ದೇನೆ. ನಮಸ್ಕಾರ. ಪ್ರಪ್ರಥಮವಾಗಿ ನಾನು ಶಮಿಕಾ ಬಿಸ್ಸೆ. ಶ್ರೀ ಸ್ವಾಮಿ ಸಮರ್ಥ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾದ ಅನುಭವ ಅಥವಾ ಸೇವಾದ ಲಾಭವನ್ನು ಎಲ್ಲರೂ ನೀವು ಪಡ್ಕೋರಿ ಅಂತ ಹೇಳ್ತಾರೆ. ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾದ ಮೂಲಕ ನನ್ನ ಜೀವನದಾಗ ಮುಗಿದು ಹೋದ ಅಧ್ಯಾಯ ಹೊಳ್ಳಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಅನುಭವ ಹಂಗೈತಿ ಮತ್ತು ಅವರ ಪ್ರಶ್ನೆ ಅಥವಾ ಆ ಪ್ರಶ್ನೆ ಆಗಲಿ ಅಥವಾ ಅವ್ರ ತೊಂದರೆನ ಆರಿತಿತ್ತು. ಹಾಗಾಗಿ ಅವರ ಶ್ರೀ ಸ್ವಾಮಿ ಸಮರ್ಥ ಅವರ ಯಾವ್ಯಾವ ಸೇವೆಯನ್ನು ಮಾಡಿರಿ ಮತ್ತು ಅವ್ರಿಗೆ ಆ ಸೇವೆಯಿಂದ ಅವ್ರಿಗೆ ಯಾವ್ಯಾವ ಲಾಭ ಆಯಿತು ಮತ್ತು ಅವರು ಹೊಳ್ಳಿ ಅವ್ರ ಜೀವನದಾಗ ಖುಷಿ ಅನ್ನೋದು ಯಾವ ರೀತಿ ಬಂತು ಅನ್ನೋದು ಅವರ ನಿಮ್ಗೆ ಇವತ್ತು ಹೇಳ್ತಾರೆ. ಶ್ರೀ ಸ್ವಾಮಿ ಪ್ರಥಮವಾಗಿ ಅವರ ಈ ಶ್ರೀ ಸ್ವಾಮಿ ಸಮರ್ಥ ಸೇವಾದಾಗ ಹೆಂಗೆ ಬಂದರು ಮತ್ತು ಸ್ವಾಮಿ ಸಮರ್ಥರು ಅವ್ರ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ರು ಅನ್ನೋದ ಹೇಳ್ತಾರೆ. ಅವರ 2 ವರ್ಷವಾಯಿತು ಅವರು 2 ವರ್ಷ ತಮ್ಮ ತವ್ರ ಮನೆಯಾಗ 2.5 ವರ್ಷದ ತಮ್ಮ ಮಗಳನ್ನ ಕರ್ಕೊಂಡು ಇದ್ದರು. ಅವರ ತಮ್ಮ ಗಂಡನ ಜೊತೆ ಅಥವಾ ಮನಸ್ತಾಪವಾಗಿ ಅಥವಾ ಜಗಳಾಡಿ 2 ವರ್ಷ ಆಯಿತು ತವ್ರ ಮನೆಗೆ ಬಂದಿರೋ ಅವ್ರ ಗಂಡ ಮನೆ ಬಿಟ್ಟು. ಅವ್ರ ಗಂಡ ಮನೆಯಿಂದ ಬಂದ ಕೂಡಲೇ ಅವರನ್ನು ಅವ್ರ ಗಂಡ ಮನೆಯವರಾಗಲಿ ಕರ್ಕೊಂಡು ಹೋಗೋ ಆಗಲಿ ಅಥವಾ ಫೋನ್ ಮಾಡೋದಾಗಲಿ ಯಾವುದೇ ರೀತಿ ಅವರನ್ನು ಸಂಪರ್ಕ ಮಾಡೋದಾಗಲಿ ಮಾಡಲಾಗಿರೋ. ಹಾಗಾಗಿ ಇವರಿಗೆ ವಿಚಾರ ಬಿತ್ತು, ಇಲ್ಲ ನಾನು ಕರ್ಕೊಂಡು ಹೋಗ್ತಾರೋ ಇಲ್ಲ ನನ್ನ ಮಗಳಿಗೆ ಅವ್ರ ಅಪ್ಪನ ಪ್ರೀತಿ ಸಿಗ್ತಿತ್ತು ಇಲ್ಲ ಅನ್ನೋದು ಅವ್ರಿಗೆ ವಿಚಾರ ಬಿಡ್ತು. ಹಾಗಾಗಿ ಅವರು ವಿಚಾರ ಮಾಡ್ಕೊತ್ರು ಅದ್ರ ಬಗ್ಗೆ. ಮತ್ತು ಇರಲಿ ಈಗ ನಾನು ಅವಾಗ ಸಿಟ್ಟಿನಾಗ ಯಾರೇ ಒಬ್ಬರು ಹೊಂದ್ಕೊಂಡು ಹೋಗ್ಬೇಕಾಯ್ತು. ಆದರೆ ಇರಲಿ ಅದೆಲ್ಲ ನಡೆದು ಹೋಗೈತಿ. ಈಗ ನಾ ಹೊಳ್ಳಿ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನನ್ನ ಮಗಳ ಸಂಬಂಧ ನಾ ಹೊಳ್ಳಿ ನನ್ನ ಮನೆಗೆ ಹೋಗಬೇಕು ಅನ್ನೋದು ಅವ್ರಿಗಿತ್ತು. ಮತ್ತು ಅವರಿಗೂ ಅವ್ರ ಜೀವನ ಮತ್ತು ಅವ್ರ ಸಂಸಾರವನ್ನು ಸುಖವಾಗಿ ನಡೆಸೋದಿತ್ತು, ಸುಖಿ ಸಂಸಾರ ಅವ್ರಿಗೆ ನೋಡೋದಿತ್ತು. ಹಾಗಾಗಿ ಅವರ ಶ್ರೀ ಸ್ವಾಮಿ ಸಮರ್ಥ ಅವರ ನಿತ್ಯ ಸೇವೆಯ ಬಗ್ಗೆ ಗೊತ್ತಿತ್ತು ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾ ಮಾಡ್ತಿರು. ಅವರ ಶ್ರೀ ಸ್ವಾಮಿ ಸಮರ್ಥ ಅವರ ಕೇಂದ್ರದಾಗ ತಮ್ಮ ಪ್ರಶ್ನೆ ಅಥವಾ ತಮ್ಮ ತೊಂದರೆಯನ್ನು ಅಲ್ಲಿ ಹೇಳ್ಕೊಂಡ್ರು. ಆಗ ಅವರಿಗೆ ಶ್ರೀ ಸ್ವಾಮಿ ಸಮರ್ಥ ಅವ್ರ ಕೇಂದ್ರದಾಗ ಅವರಿಗೆ 7 ಗುರುಚರಿತ್ರೆ ಪಾರಾಯಣ ಮಾಡೋ ಒಂದು ಸಲಹೆ ಅಥವಾ ಒಂದು ಸೇವಾವನ್ನು ನೀಡ್ರು. ಅವಾಗ ಅವರ ಆ ಸೇವೆಯನ್ನು ತೊಗೊಂಡ್ರು. ಅವ್ರ ಪ್ರಾಬ್ಲಮ್ ಎಲ್ಲಿಗೆ ಹೋಗಿತ್ತಂದ್ರೆ ಈ ಜಗಳ ಏನಿತ್ತಲ್ಲ ಇದು ಕೋರ್ಟ್ ಮೆಟ್ಲು ತಕ ಹೋಗಿತ್ತು. ಕೋರ್ಟ್ ಮೆಟ್ಲು ಅಂದ್ರೆ ಅರ್ಥ ಮಾಡ್ಕೊಡ್ರಿ ನೀವು, ಲಾಸ್ಟ್ ಸ್ಟೇಜ್ ಡಿವೋರ್ಸ್ ತಕ ಹೋಗಿತ್ತು. ಅವ್ರಿಗೆ ತಾರೀಖುಗಳು ಸಿಕ್ಕಿದ್ದು ಮತ್ತು 1-2 ತಾರೀಕಿದಾಗೂ ಅವ್ರ ಡಿವೋರ್ಸ್ ಅವ್ರ ಕೋರ್ಟ್ದಾಗೂ ಹೋಗಿ ಅವ್ರು 1-2 ತಾರೀಖುಗಳು ಸಿಕ್ಕಿದ್ದು. ಹಾಗಾಗಿ ಈಗ ಲಾಸ್ಟ್ ಚಾನ್ಸ್ ಅಂತ ಇತ್ತು ಅವ್ರಿಗೆ. ಹೀಗಾಗಿ ಅವರ ಸ್ವಾಮಿ ಸಮರ್ಥ ಅವರ ಸೇವೆಯನ್ನು ಮಾಡ್ಕೊತ್ರು. ಮತ್ತು ಇವ್ರಿಗೆ ಕೊಟ್ಟದ ಆ ಸ್ವಾಮಿ ಸೇವಾದ 7 ಗುರುಚರಿತ್ರೆ ಪಾರಾಯಣ ಇತ್ತಲ್ಲ ಆ ಪಾರಾಯಣವನ್ನು ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ರ ಮಗಳ ಸಣ್ಣಕ್ಕಿದ್ರು ಮತ್ತು ಅವ್ರು ನೋಡ್ಕೊಂಡ ಮತ್ತು ಇದೆಲ್ಲ ಟೆನ್ಷನ್ದಾಗ ಅವ್ರಿಗೆ ಈ ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವರ ಶ್ರೀ ಸ್ವಾಮಿ ಸಮರ್ಥ ಅವರ ಮಹಾರಾಜರ ಮುಂದೆ ಕೂತ ಅಥವಾ ಅವ್ರ ಫೋಟೋ ಮುಂದೆ ಕೂತ ಅವರು ಒಂದು ವಿನಂತಿ ಮಾಡ್ಕೊಂಡ್ರು ಶ್ರೀ ಸ್ವಾಮಿ ಸಮರ್ಥ ಅವರು. ಇಲ್ಲ ಸ್ವಾಮಿ ಮಹಾರಾಜ್, ನಾನು ನಿಮ್ಮ ಗುರುಚರಿತ್ರೆ ಪಾರಾಯಣ ಮಾಡ್ತೇನೋ, ಆದರೆ ನಾ ಇಲ್ಲಿ ಮಾಡೋಲ್ಲ, ನನ್ನ ಮನ್ಯಾಗ ಅಥವಾ ನನ್ನ ಗಂಡನ ಮನ್ಯಾಗ ನನ್ನ ಸ್ವಂತ ಮನೆ ಅನ್ನೋದಿಲ್ಲ, ಅಲ್ಲಿ ಹೋಗಿ ನಾನು ನಿಮ್ಮ ಗುರುಚರಿತ್ರೆ ಪಾರಾಯಣ ಮಾಡ್ತೇನೋ. ಮತ್ತು ಈ ಕೋಟ ಇದು ಏನೇನು ಪ್ರಾಬ್ಲಮ್ಗಳು ಇದಾವಲ್ಲ ಇವೆಲ್ಲ ದೂರ ಆಗಿ ನಾ ಹೊಳ್ಳಿ ಹೋಗಿ ನಾನು ಸುಖದಿಂದ ಅಥವಾ ಹೊಳ್ಳಿ ನನ್ನ ಮನೆಗೆ ನಾವು ವಾಪಸ್ ಹೋಗಬೇಕು, ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗಬೇಕು, ಅವ್ರ ಅಪ್ಪನ ಪ್ರೀತಿನ ಆಕೆಗೆ ಸಿಗಬೇಕು, ನಾನು ನನ್ನ ಮನೆಯನ್ನು ಸ್ವಂತ ನನ್ನ ಮನೆಯನ್ನ ಹೋಗಿ ಇರಬೇಕು, ಆವಾಗ ನಾನು ನಿಮ್ಮ ಪಾರಾಯಣ ಮಾಡ್ತೇನಂತ ಹೇಳಿ ಅವರಿಗೆ ಅದೇ ದಿವಸ ಕೋರ್ಟ್ದ ಒಂದು ಡೇಟ್ ಅಂದ್ರೆ ಕೋರ್ಟ್ ಕಡೆಯಿಂದ ಅವ್ರಿಗೆ ಒಂದು ಆದೇಶ ಬಂದಿತ್ತು, ಇವತ್ತು ನಿಮ್ಗೆ ಲಾಸ್ಟ್ ಇದೈತೆ ಅಂತೇಳಿ.
ಆಗ ಅವರ ವಿನಂತಿ ಮಾಡ್ಕೊಂಡ ಕೋರ್ಟಿಗೆ ಹೋದ್ರು. ಅವಾಗ ಅಲ್ಲಿ ಒಂದು ಸಿನಿಮಾದಾಗ ಯಾವ ರೀತಿ ಟ್ವಿಸ್ಟ್ ಬರ್ತಲ್ಲ ಆ ರೀತಿ ಅವ್ರ ಜೀವನದಾಗ ಒಂದು ಶ್ರೀ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ಒಂದು ಟ್ವಿಸ್ಟ್ ಬಂತು. ಯಾಕಂದ್ರೆ ಅವ್ರಿಗೆ ಕೋರ್ಟ್ ಕಡೆಯಿಂದ ಏನು ಆದೇಶ ಬರ್ತಂದ್ರೆ ನೀವಿಬ್ರು ಡಿವೋರ್ಸ್ ಆಗೋಲ್ಲ, ನೀವಿಬ್ರು ಈಗ ಹೊಳ್ಳಿ ಮತ್ತು ನೀವು ಇಬ್ಬರು ಒಂದು 6 ತಿಂಗಳ ಒಂದೇ ಕಡೆ ಇದ್ದು ನೋಡ್ರಿ, ನಿಮಗೆ ಹೊಂದ್ಕೋಕೆ ಆಗೋದಿಲ್ಲ ಅಂದ್ರೆ ಮುಂದೆ ಡಿವೋರ್ಸ್ ನಾವು ಕೊಡ್ತೇವೆ ಅಂತ ಹೇಳಿ ಕೋರ್ಟ್ 6 ತಿಂಗಳ ಅವರಿಗೆ ಅವಕಾಶವನ್ನು ಕೊಡ್ತು. ಮತ್ತು ಅವರು ಹೊಳ್ಳಿ ತಮ್ಮ ಸಂಸಾರವನ್ನು ನಡೆಸಲಿ ಅಥವಾ ಇಬ್ಬರು ಮಂದಿ ಹೊಂದಾಣಿಕೆ ಆಗ್ತೈತಿ ಅನ್ನೋದು ಇಲ್ಲ ನೋಡೋ ಸಂಬಂಧ ಹೊಳ್ಳಿ ಒಂದು ಅವರಿಗೆ ಒಂದು ಅವಕಾಶ ಕೊಡ್ತು. ಇದು ಅವಕಾಶ ಯಾರು ಕೊಟ್ಟರು? ಯಾಕಂದರೆ ಬೆಳಗ್ಗೆ ಅವ್ರು ವಿನಂತಿ ಮಾಡ್ಕೊಂಡಿದ್ರು ಶ್ರೀ ಸ್ವಾಮಿ ಸಮರ್ಥ ಅವರಿಗೆ, ನಾನು ನಿಮ್ಮ ಪಾರಾಯಣನ ಮಾಡ್ತೇನೆ, ನನ್ನ ಮನೆಗೆ ಹೋಗೋದೈತಿ. ಆವಾಗ ಅವ್ರಿಗೆ ಶ್ರೀ ಸ್ವಾಮಿ ಸಮರ್ಥ ಅವರು ನೋಡ್ರಿ ಅವ್ರ ಸೇವೆ ಯಾವುದು ಮಾಡೋದಿಲ್ಲ. ಅವರ ನಿಷ್ಠೆ ಅವರು ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಮನಸ್ಸಿಂದ ಅಥವಾ ತಮ್ಮ ಶುದ್ಧ ಅಂತಃಕರಣದಿಂದ ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ವಿನಂತಿ ಮಾಡ್ಕೊಂಡ್ರು, ನಾನು ನಿಮ್ಮ ಸೇವೆಯನ್ನು ಮಾಡ್ತೇನೋ, ಆದ್ರೆ ನಾನು ನನ್ನ ಮನೆಗೆ ಹೋದ ಕೂಡಲೇ ನಾನು ನಿಮ್ಮ ಸೇವೆಯನ್ನು ಮಾಡ್ತೇನೋ ಅಂತ ಅವರ ಹಿಡ್ಕೊಂಡು ಕೂಡಲೇ ಅವ್ರಿಗೆ ಆ ದಿವಸದಿಂದ ಆ ದಿವಸ ಅವ್ರಿಗೆ ಶ್ರೀ ಸ್ವಾಮಿ ಸಮರ್ಥ ಅವರೇ ಅವರ ಅನುಭವವನ್ನು ಕೊಟ್ಟರು. ಹೋಗಿ ಅವ್ರು ಹೊಳ್ಳಿ ಅವ್ರ ಮನೆಗೆ ಹೋದರು, ತಮ್ಮ ಮಗಳನ್ನ ಕರ್ಕೊಂಡು ಹೋದ್ರು. ಮತ್ತು 7 ಪಾರಾಯಣಗಳು ಏನು ಮಾಡೋದಿಲ್ಲ, 7 ಪಾರಾಯಣಗಳು ಅವ್ರು ಮಾಡಿರು. ಶ್ರೀ ಗುರುಚರಿತ್ರೆಯ 7 ಪಾರಾಯಣ ಅವ್ರು ಮಾಡಿರು. ಆ ಪಾರಾಯಣ ಒಂದು ಪಾರಾಯಣ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲದ ಪೂರ್ಣ ಅದು. ಮತ್ತು ಅವ್ರ ಮುರಿದ ಸಂಸಾರ ಅಂದರೆ ಡಿವೋರ್ಸ್ ಅಂದರೆ ಈಗ ಎಲ್ಲ ಮುಗಿತ ಅನ್ನೋ ಬಂದ ಸ್ಥಿತಿ ಸಂಸಾರ ಹೊಳ್ಳಿ ಮತ್ತು ಅತ್ಯಂತ ಸರಳ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅವ್ರ ಕೃಪೆಯಿಂದ ಹೊಳ್ಳಿ ಮತ್ತು ಶುರು ಆಯಿತು. ಇದರಿಂದ ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪಾ ಹೆಂಗೆ ನಮ್ಮ ಮ್ಯಾಗ ಇರಲಿ ಮತ್ತು ನೀವು ಎಲ್ಲರೂ ಶ್ರೀ ಸ್ವಾಮಿ ಸಮರ್ಥ ಅವರ ಸೇವೆಯನ್ನು ಮಾಡ್ರಿ ಅನ್ನೋದು ಹೇಳ್ತಾರೆ. ನಾನು ನಿಮ್ಗೆ ಈ ಅನುಭವಗಳನ್ನು ಹೇಳೋದು ಯಾಕಂದ್ರೆ ನೀವು ಶ್ರೀ ಸ್ವಾಮಿ ಸಮರ್ಥ ಅವರ ಸೇವಾವನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥರ ಸೇವಾ ಮಾಡೋದ್ರಿಂದ ನಿಮಗೂ ಅನುಭವಗಳು ಬರ್ತಾವೆ. ನಿಮ್ಗೆ ಯಾವುದೇ ಪ್ರಶ್ನೆ ಇರಲಿ ಅಥವಾ ಯಾವುದೇ ನಿಮ್ಗೆ ಯಾವುದೇ ಒಂದು ಕೆಲಸ ಇರಲಿ ಅಥವಾ ಯಾವುದೇ ನಿಮ್ದು ಒಂದು ಕೆಲಸ ಆಗೋಲಾಗಿತ್ತು ಅದೆಲ್ಲ ಇತ್ತಂದ್ರೆ ನೀವು ಅಲ್ಲಿ ಏನಿಲ್ಲ ಅನಿಸ್ತೇ ಸೇವಾ ಮಾಡೋದಿತ್ತಲ್ಲಿ ಏನಿಲ್ಲ ಅದ ಮಾಡಬೇಕು ಇದು ಮಾಡಬೇಕು ನೀವು ಮನಸ್ಸಿಂದ ಎಷ್ಟು ಮನಸ್ಸು ಶುದ್ಧ ಅಂತಕರದಿಂದ ನೀವು ಸೇವಾ ಮಾಡ್ತಿರಲ್ಲ ಅಷ್ಟು ಶ್ರೀ ಸ್ವಾಮಿ ಸಮರ್ಥ ಅವ್ರು ನಿಮ್ಮ ಕೈ ಇರ್ತಾರೆ. ಜಸ್ಟ್ ನೀವು ನಿಮ್ಮ ಬಾಯಲ್ಲಿ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಮಂತ್ರವನ್ನು ನಿಮ್ಗೆ ಹೋಗ್ತಾ ಬರ್ತಾ ನಿಮ್ಗೆ ಹೆಂಗೆ ಟೈಮ್ ಸಿಗ್ಲಿ ಹಂಗೆ ಅಂದ್ರೆ ನಿಮ್ಗೆ ಅನುಭವಗಳು ಬರ್ತಾವೆ. ನಿಮ್ಮಲ್ಲೇ ಕೆಲವೊಂದು ಬದಲಾವಣೆಗಳು ಆಗ್ತಾವೆ. ನೀವು ಮಾಡಿ ನೋಡ್ರಿ. ಮತ್ತು ವಿಡಿಯೋ ಯಾರ್ಯಾರು ನೋಡ್ಕೋದ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿರಿ. ಯಾಕಂದ್ರೆ ಇಂಥ ಭಾಳ ಸಮಸ್ಯೆಗಳು ಉಳ್ಳವ್ರು ಇದ್ದಾರೋ ಅವ್ರಿಗೆ ಈ ವಿಡಿಯೋಗಳು ಹೋಗಿ ಮುಟ್ಲಿ ಮತ್ತು ಸ್ವಾಮಿ ಸೇವಾದ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಾಗಲಿ. ಅವ್ರ ಜೀವನದಾಗೂ ಶ್ರೀ ಸ್ವಾಮಿ ಸಮರ್ಥ ಅವರ ಖುಷಿಯನ್ನು ತರಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಆದ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಸಮರ್ಪಣೆ ಮಾಡ್ತೀನಿ.